ಕಾಂಗ್ರೆಸ್ನಲ್ಲಿ ಡಿಕೆಶಿ ಆರ್ಎಸ್ಎಸ್ ಪ್ರಾರ್ಥನೆಯ ಕಿಚ್ಚು, ಶಿವಕುಮಾರ್ ವಿರೋಧಿಗಳಿಗೂ ಸಿಕ್ಕಿತ ಬ್ರಹ್ಮಾಸ್ತ್ರ, ನವೆಂಬರ್ ಕ್ರಾಂತಿಗೆ ಗೀತೆ ಮುನ್ನುಡಿನ. ಇದುವೇ ಚದುರಂಗದ ಎರಡನೇ ಸ್ಟೋರಿ, ಕ್ಷಮೆ ಕೇಳಿದ ಡಿಕೆಶಿ. ಶಿವಕುಮಾರ್ ಅವರು ಆರ್ಎಸ್ಎಸ್ ಪ್ರಾರ್ಥನೆ ಎರಡೇ ಎರಡು ಲೈನ್ಗಳನ್ನು ಹೇಳಿ ಇನ್ನೊಂದು ಮುಂದಿನ ಮೂರನೇ ಲೈನ್ನ ಮೊದಲ ಒಂದು ಪದವನ್ನು ಮಾತ್ರ ಹೇಳಿದರು. ನಮಸ್ತೆ ಸದಾ ವತ್ಸರಿ ಅಂತ ಹೇಳ್ಕೊಂಡು ಅವರು ಪ್ರಾರ್ಥನೆ ಗೀತೆಯನ್ನು ಹೇಳಿದರು. ಆದರೆ ಆರ್ಎಸ್ಎಸ್ ಪ್ರಾರ್ಥನೆ ಮಾಡಿದ ಡಿಕೆಗೆ ಈಗ ಅವರದೇ ಪಕ್ಷದ ಹಿರಿಯರು ಡಿಚ್ಚಿ ಕೊಡೋದಕ್ಕೆ ಶುರು ಮಾಡಿದ್ದಾರೆ. ವಿಶೇಷವಾಗಿ ಡಿಕೆ ಶಿವಕುಮಾರ್ ಮಾಡಿದಂತಹ ಪ್ರಾರ್ಥನೆ ಏನಿತ್ತು ಅದಕ್ಕೆ ಡಿಕೆಗೆ ಹಿರಿಯರು ಡಿಚ್ಚಿ ಕೊಡ್ತಾರೆ. ಬಿಕೆ ಹರಿಪ್ರಸಾದ್ ವಿರುದ್ಧ ಕ್ಷಮಾಸ್ತ್ರವನ್ನು ಡಿಕೆ ಶಿವಕುಮಾರ್ ಅವರು ಕೂಡ ಪ್ರಯೋಗಿಸಿದ್ದಾರೆ. ಹರಿಪ್ರಸಾದ್ ಅವರು ಹೇಳಿದರು ನೀವು ಕ್ಷಮೆ ಕೇಳಬೇಕು ಅಂತ ಹೇಳಿ, ಇವರು ಕ್ಷಮೆ ಕೇಳಿದ್ದಾರೆ. ಬಹಿರಂಗವಾಗಿ ಕ್ಷಮೆ ಕೇಳಿ ಹೊಸ ದಾಳವನ್ನು ಉರುಳಿಸಿದ್ರ ಡಿಕೆ ಅಂತೇಳಿ. ಯಾಕಂದರೆ ಅವರು ಹೇಳಿದಂತಹ ಏನು ಪ್ರಾರ್ಥನೆ ಗೀತೆ ಏನಿದೆ ಅದನ್ನು ಸದನದ ಒಳಗಡೆ ಅವರು ಹೇಳಿರುವಂಥದ್ದು ಪಾಸಿಂಗ್ ರೆಫರೆನ್ಸ್ನ ರೀತಿಯಲ್ಲಿ ಅನ್ನೋಂಥದ್ದು ಅವರ ಭಾಷಣವನ್ನು ನೋಡಿದಾಗ ಗೊತ್ತಾಗುತ್ತೆ. ಆದರೆ ಅದನ್ನು ಹೇಳೋದ್ರ ಮೂಲಕವಾಗಿ ಅವರು RSS ಅನ್ನು ಶ್ಲಾಘಿಸುವಂತಹ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕಾಂಗ್ರೆಸ್ಸಿಗರ ಆಕ್ಷೇಪ. ಈ ಕಾರಣಕ್ಕಾಗಿಯೇ ಕಾಂಗ್ರೆಸ್ಸಿಗರು ಈ ಪ್ರಾರ್ಥನೆಯ ವಿರುದ್ಧ ಸಿಡಿದೆದ್ದಿದ್ರು. ಈಗ ಶಿವಕುಮಾರ್ ಅವರು ಪ್ರಾರ್ಥನೆಯನ್ನು ಹೇಳಿದ್ದಕ್ಕಾಗಿ, ಅಂದರೆ ಆ ಪ್ರಾರ್ಥನೆಯನ್ನು ಅವರು ಕಂಪ್ಲೀಟ್ ಆಗಿ ಏನು ಪ್ರಾರ್ಥನೆಯ ಸ್ವರೂಪದಲ್ಲಿ ಏನವರು ಹೇಳಿಲ್ಲ, ಅಥವಾ ಯಾಕಂದರೆ ಆ ಪ್ರಾರ್ಥನೆಯನ್ನು ಈ ರೀತಿಯಾಗಿ ಭಾಷಣದ ಸಂದರ್ಭದಲ್ಲಿ ಹೇಳ್ತಾ ಕೂತ್ಕೊಳ್ಳುವಂಥದ್ದು ಅಲ್ಲ. ಯೂಶ್ವಲಿ RSS ತನ್ನ ಪ್ರಾರ್ಥನೆಯನ್ನು ಮಾಡೋದ ಸಂದರ್ಭದಲ್ಲಿ ಶಾಖೆಯಲ್ಲಿ ಭಗವಾ ಧ್ವಜದ ಸಮ್ಮುಖದಲ್ಲಿ ಅದಕ್ಕೆ ಧ್ವಜ ನಮಸ್ಕಾರವನ್ನು ಮಾಡಿ ಹೇಳುವಂತಹ ಹಾಡನ್ನು ಇಲ್ಲಿ ಸದನದ ಒಳಗಡೆ ಅವರು ಅದರ ಎರಡು ಲೈನನ್ನು ಕೋಟ್ ಮಾಡಿರುವಂತಹ ಕಾರಣಕ್ಕಾಗಿ ಶಿವಕುಮಾರ್ ಅವರ ವಿರುದ್ಧ ಕಾಂಗ್ರೆಸ್ನವರು ಕೂಡ ತಿರುಗಿ ಬಿದ್ದಿದ್ದಾರೆ. ಇವತ್ತು ಕ್ಷಮೆ ಕೇಳಿದ್ದಾರೆ ಶಿವಕುಮಾರ್ ಅವರು. ಡಿಕೆ ಶಿವಕುಮಾರ್ RSS ಪ್ರಾರ್ಥನೆ ವಿರುದ್ಧ ಸೀನಿಯರ್ಸ್ ಸಿಡಿದೆದ್ದಿದ್ರು, ಕಾಂಗ್ರೆಸ್ನ ಸೀನಿಯರ್ಸ್ ಸಿಡಿದೆದ್ದಿದ್ರು. ಅವರುಗಳು ಆಕ್ಷೇಪವನ್ನು ಎತ್ತುತ್ತಾ ಇದ್ರು. ಯಾವ ಕಾರಣಕ್ಕಾಗಿ ಇವರು ಇಂತಹ ಮಾತುಗಳನ್ನು ಕೇಳ್ತಾ ಇದ್ದಾರೆ ಅಂತೇಳಿ ಹೈಕಮಾಂಡ್ ಮಟ್ಟಕ್ಕೂ ಕೂಡ ಸುದ್ದಿಯನ್ನು ಮುಟ್ಟಿಸಿದ್ದಾರೆ. ಕಾಂಗ್ರೆಸ್ನ ಹಿರಿಯ ನಾಯಕರುಗಳು ಹೈಕಮಾಂಡ್ ಮಟ್ಟಕ್ಕೂ ಕೂಡ ಸುದ್ದಿಯನ್ನು ಮುಟ್ಟಿಸಿದ್ದಾರೆ. ಇದರ ಪ್ರಕಾರವಾಗಿ ಅವರೆಲ್ಲರೂ ಕೂಡ ಶಿವಕುಮಾರ್ ಈ ರೀತಿಯಾದಂತಹ ಮಾತುಗಳನ್ನು ಹೇಳಿರುವುದರಿಂದಾಗಿ, RSSನ ಪ್ರಾರ್ಥನೆಯನ್ನು ಸದನದ ಒಳಗಡೆ ಉಲ್ಲೇಖ ಮಾಡಿರುವುದರಿಂದಾಗಿ ಅವರು ಬಹಿರಂಗ ಕ್ಷಮೆ ಕೇಳಬೇಕು ಅಂತ ಹೇಳಿದರು. ಬಿಕೆ ಹರಿಪ್ರಸಾದ್ ಅವರು ಸವಾಲಿಸಿದರು. ಯಾಕಂದರೆ ಬಿಕೆ ಹರಿಪ್ರಸಾದ್ ಅವರು ಅತ್ಯಂತ ಹಿರಿಯ ನಾಯಕ ಕಾಂಗ್ರೆಸ್ನಲ್ಲಿ ಮತ್ತು ಹೈಕಮಾಂಡ್ ಮಟ್ಟದಲ್ಲಿ ಸರಿಸುಮಾರು 3 ದಶಕಗಳ ಕಾಲ ಕೆಲಸ ಮಾಡಿದಂಥವ್ರು. ದೆಹಲಿ ರಾಜಕಾರಣದಲ್ಲಿ ಅದರ ಆಳ ಅಗಲ ಅಂತರಾಳ ಇವೆಲ್ಲವನ್ನು ಕೂಡ ತಿಳ್ಕೊಂಡಿರುವಂಥದ್ದು. ಹರಿಪ್ರಸಾದ್ ಸವಾಲು ಸ್ವೀಕರಿಸಿ ಬಹಿರಂಗವಾಗಿಯೇ ಕ್ಷಮೆ ಕೇಳಿದ್ದಾರೆ ಡಿಕೆ ಶಿವಕುಮಾರ್ ಅವರು. ಅಷ್ಟೇ ಅಲ್ಲದೆ ತಾನು ಬಿಹಾರಕ್ಕೆ ಹೋಗಿದ್ದಾಗ ಅಲ್ಲೂ ಕೂಡ ಕೆಲವರು ಇದರ ಬಗ್ಗೆ ಮಾತನಾಡಿದರು. ಹೀಗಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಇಂಡಿಯಾ ಬ್ಲಾಕ್ನ ನಾಯಕರುಗಳ ಕ್ಷಮೆ ಕೇಳಿದ್ದಾರೆ. ಒತ್ತಡಕ್ಕೆ ಮಣಿದ್ರಾ ಅಥವಾ ಭವಿಷ್ಯದ ವಿವಾದಕ್ಕೆ ಬ್ರೇಕ್ ಹಾಕಿದ್ರಾ ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಗಳಾಗ್ತಾ ಇದ್ದಾವೆ. ಏನೋ ಒತ್ತಡಕ್ಕೇನಾದರೂ ಶಿವಕುಮಾರ್ ಅವರು ಮಣಿದು ಈ ರೀತಿಯಾಗಿ ಕೇಳಿದ್ರಾ ಅಥವಾ ಇವ್ರಿಗೆ ಹೈಕಮಾಂಡ್ ಏನಾದರೂ ಹೇಳಿ ಇವರು ಕ್ಷಮೆ ಕೇಳಿದ್ರಾ ಅಂತೇಳಿ ಇಲ್ಲಿ ಭಾಳ ಮುಖ್ಯವಾಗಿ ಕೆಲವೊಂದು ವಿಚಾರಗಳ ಬಗ್ಗೆ ನಾವು ಗಮನಿಸಬೇಕು. ಹರಿಪ್ರಸಾದ್ ಅವರು ಹೇಳಿರ್ತಕ್ಕಂಥ ಮಾತು ಮತ್ತು ಶಿವಕುಮಾರ್ ಅವರು ಕೊಡ್ತಾ ಇರುವಂಥ ಉತ್ತರಗಳು. ಯಾಕಂದರೆ DCM ಆಗಿ ಮಾತಾಡಿದ್ರಾ, KPCC ಅಧ್ಯಕ್ಷರಾಗಿ ಮಾತನಾಡಿದ್ರಾ ಅನ್ನುವಂತಹ ಪ್ರಶ್ನೆಯನ್ನು ಎತ್ತಿದ್ರು ಬಿಕೆ ಹರಿಪ್ರಸಾದ್ ಅವರು. DCM ಆಗಿ ಮಾತಾಡಿದರೆ ಓಕೆ, DCM ಆಗಿ ಯಾವುದೇ ಸಿದ್ಧಾಂತದ ಬಗ್ಗೆ ಮಾತಾಡಬಹುದು, ಆದರೆ ಅವರು ಪಕ್ಷದ ಅಧ್ಯಕ್ಷರಾಗಿ ಮಾತನಾಡಿದರೆ ತಪ್ಪು ಅಂತ ಅದಕ್ಕೆ ಒಂದು ವಿಶ್ಲೇಷಣೆಯನ್ನು ಮಾಡಿದರು. ಶಿವಕುಮಾರ್ ಅವರು ನಾನು KPCC ಅಧ್ಯಕ್ಷನಾಗಿಯೇ ಮಾತಾಡಿದ್ದೀನಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಕೇವಲ ನಾನು DCM ಆಗಿ ಮಾತ್ರ ಅಲ್ಲ, ನಾನು PCC ಅಧ್ಯಕ್ಷನಾಗಿಯೂ ಕೂಡ ಮಾತನಾಡಿದ್ದೀನಿ ಅನ್ನೋಂಥದ್ದನ್ನೇ ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಕಾಂಗ್ರೆಸ್ಸಿಗನಾಗಿ ಮಾತನಾಡಿದರೆ ಅದು ತಪ್ಪು. ನೀವು ಸರ್ಕಾರದ ಭಾಗವಾಗಿದ್ದಾಗ ನೀವು ಕಂಪ್ಲೀಟ್ ಕಾಂಗ್ರೆಸ್ಸಿಗ ಅಂತ ಹೇಳ್ಕೊಳಕ್ಕಾಗಲ್ಲ. ಆದರೆ ನೀವು ಒಂದು ವೇಳೆ ಕಾಂಗ್ರೆಸ್ಸಿಗನಾಗಿ ಇದನ್ನು ಮಾತನಾಡಿದರೆ ಅದು ತಪ್ಪು ಅಂತ ಹೇಳಿ ಬಿಕೆ ಹರಿಪ್ರಸಾದ್ ಅವರು ಒಂದು ಪಾಯಿಂಟನ್ನು ರೇಸ್ ಮಾಡಿದರು. ಅದಕ್ಕೆ ಪ್ರಶ್ನೆ ಮಾಡಿದವರೆಲ್ಲರೂ ಮೂರ್ಖರು ಅಂಥೇಳಿ ಶಿವಕುಮಾರ್ ಅವರು ಹೇಳಿದ್ದಾರೆ. ಯಾಕಂದರೆ ಶಿವಕುಮಾರ್ ಅವರು ತಮ್ಮದೇ ಆದಂತಹ ಶೈಲಿಯ ಉತ್ತರವನ್ನು ತನ್ನದೇ ಪಕ್ಷದ ನಾಯಕರುಗಳಿಗೆ ಕೊಟ್ಟಿದ್ದಾರೆ. ಪಕ್ಷದ ಹಿತೈಷಿಯಾಗಿ ನಾನು ಇದನ್ನು ಪ್ರಶ್ನಿಸಿದ್ದೀನಿ ಅಂತೇಳಿ ಬಿಕೆ ಹರಿಪ್ರಸಾದ್ ಅವರು ಹೇಳಿದ್ದಾರೆ. ಯಾಕಂದರೆ ಅವ್ರಿಗೆ ಆ ಪಕ್ಷದ ಜೊತೆಗಿರುವಂತಹ ಸಿದ್ಧಾಂತ, ಆ ಸಿದ್ಧಾಂತಕ್ಕಿರುವಂತಹ ಬದ್ಧತೆ ಅದು ವಿಶೇಷವಾದಂಥ ವಿಚಾರ ಬಿಕೆ ಹರಿಪ್ರಸಾದ್ ಅವರಿಗೆ. ಅದೇ ರೀತಿಯಂಥ ಬದ್ಧತೆ ಶಿವಕುಮಾರ್ ಅವ್ರಿಗೂ ಕೂಡ ಇಲ್ಲ ಅಂತ ಹೇಳಿದೆ. ಯಾಕಂದರೆ ಕಾಂಗ್ರೆಸ್ಸಿನಲ್ಲಿ ಅವರು ಕೂಡ ಅತ್ಯಂತ ಕಟ್ಟಾಳು ನಿಷ್ಠಾವಂತ ನಾಯಕನೇ, ಅದರಲ್ಲಿ ಯಾವುದೇ ಅನುಮಾನಗಳು ಇಲ್ಲ. ಆದರೆ ಡಿಕೆ ಶಿವಕುಮಾರ್ KPCC ಕಚೇರಿಗೆ ಬನ್ನಿ ಚರ್ಚೆ ಮಾಡೋಣ ಅಂತ ಹೇಳ್ಕೊಂಡು ಹೇಳಿದ್ದಾರೆ. ಯಾರ್ಯಾರು ಇದು ಪಕ್ಷ ಸಿದ್ಧಾಂತಕ್ಕೆ ವಿರುದ್ಧ ಅಂತೆಲ್ಲ ಹೇಳ್ತಿರಲ್ಲ, ಬನ್ನಿ ಪಕ್ಷದ ಕಚೇರಿಗೆ ಬನ್ನಿ ಚರ್ಚೆ ಮಾಡೋಣ ಇಲ್ಲಿ ಅಂಥೇಳಿ ಶಿವಕುಮಾರ್ ಅವರು ಉತ್ತರವನ್ನು ಕೊಡ್ತಾ ಇದ್ದಾರೆ.
ನಿಷ್ಠಾವಂತನಾಗಿ ನಾನು ಇದನ್ನು ವಿರೋಧಿಸಿದ್ದೇನೆ ಅಂತೇಳಿ ಬಿ ಕೆ ಹರಿಪ್ರಸಾದ್ ಅವರು ತಮ್ಮ ನಿಷ್ಠಾವಂತಿಕೆಯ ಕಾರ್ಡನ್ನು ಮುಂದಿಟ್ಟಿದ್ದಾರೆ. ಅಂದರೆ ಕಾಂಗ್ರೆಸ್ಸಿಗನಾಗಿದ್ದಾಗಿ ಇದನ್ನು ವಿರೋಧಿಸ್ತಾ ಇದ್ದೀನಿ, ಹೀಗಾಗಿ ಕಾಂಗ್ರೆಸ್ನ ನಿಷ್ಠಾವಂತನಾಗಿ ನಾನು ಇದನ್ನು ಪ್ರಶ್ನಿಸಿದ್ದೀನಿ, ನೂರಾರು ಕಾರ್ಯಕರ್ತರ ಪರವಾಗಿ ನಾನು ಇದನ್ನು ಮಾತನಾಡಿದ್ದೀನಿ ಅಂತ ಹೇಳಿ ಎಲ್ಲರ ನಿಷ್ಠೆಗಳು ಎಲ್ಲರಿಗೂ ಗೊತ್ತು ಅಂತ ಗೂಢಾರ್ಥವನ್ನು ಒಳಗೊಂಡಿರ್ತಕ್ಕಂತಹ ಉತ್ತರದಲ್ಲಿ ಶಿವಕುಮಾರ್ ಅವರು ಮಾತನಾಡಿದ್ದಾರೆ. ಎಲ್ಲರ ನಿಷ್ಠೆಗಳು ಎಲ್ಲರಿಗೂ ಗೊತ್ತು, RSS ಅಜೆಂಡಾ ಬೇಡ ಅಂತೇಳಿ ಬಿ ಕೆ ಹರಿಪ್ರಸಾದ್ ಅವರು ಅತ್ಯಂತ ಸ್ಪಷ್ಟವಾಗಿ ಕಡ್ಡಿ ಮುರಿದಾಗಿ ಹೇಳಿದ್ದಾರೆ. ಕಾಂಗ್ರೆಸ್ನವರಿಗೆ RSSನ ಅಜೆಂಡಾ ಬೇಡ ಅಂತ ಹೇಳಿದ್ದಾರೆ. ಆದರೆ ಶಿವಕುಮಾರ್ ಅವರು ಕೇಳ್ತಾ ಇರುವಂಥ ಒಂದು ಬೇಸಿಕ್ ಪ್ರಶ್ನೆ ಅಂತ ಹೇಳಿದ್ರೆ, ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ನಮ್ಮ ವಿರುದ್ಧದ ಸಿದ್ಧಾಂತಗಳಿದ್ದಾಗಲೂ ಕೂಡ ಅದನ್ನು ತಿಳ್ಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಅದನ್ನು ಓದ್ಕೊಳ್ಳದೇ ಇದ್ದರೆ ಹೇಗೆ ಅನ್ನುವಂತಹ ನಿಟ್ಟಲ್ಲಿ ಶಿವಕುಮಾರ್ ಅವರು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ. ಆದರೆ ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾ ಇರುವಂಥದ್ದು, ಸಿದ್ಧಾಂತದಲ್ಲಿ ರಾಜಿ ಬೇಡ, ಯಾವ ಕಾರಣಕ್ಕೂ ನಮ್ಮ ಸಿದ್ಧಾಂತದಲ್ಲಿ ರಾಜಿ ಮಾಡಿಕೊಳ್ಬಾರ್ದು, RSS ಬಗ್ಗೆ ಕಾಂಗ್ರೆಸ್ಗೊಂದು ನಿಲುವಿದೆ, ಆ ನಿಲುವಿಗೆ ಮಾತ್ರ ಬದ್ಧರಾಗಿರಬೇಕು ಅಂತ ಹೇಳಿ. ಆದರೆ ಧರ್ಮದ ಬಗ್ಗೆ ಗೌರವ ಇದೆ, ಧರ್ಮ ಬಿಡೋದಿಲ್ಲ ಅಂತ ಹೇಳಿ ಶಿವಕುಮಾರ್ ಅವರು ಉತ್ತರವನ್ನು ಕೊಟ್ಟಿದ್ದಾರೆ. ನಾನು ಈ ರೀತಿಯಾದಂತಹ ಪ್ರಾರ್ಥನೆ ಗೀತೆಯನ್ನು ಹೇಳಿದ ತಕ್ಷಣ ಏನು ಬಹಳ ದೊಡ್ಡ ಅಪರಾಧ ಆಗೋದಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಶಿವಕುಮಾರ್ ಅವರು ಮಾತನಾಡಿದರು. ಇಬ್ಬರು ನಾಯಕರುಗಳು ಏನೇನು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಕೆ ಶಿವಕುಮಾರ್ ಅವರು ಡೆಪ್ಟಿ ಮುಖ್ಯಮಂತ್ರಿಗಳಾಗಿ ಸಂಘ ಪ್ರಾರ್ಥನೆ ಮಾಡೋದ್ರಲ್ಲಿ ನಮ್ದೇನು ಅಭ್ಯಂತರ ಇಲ್ಲ. ಯಾಕಂದ್ರೆ ಸರ್ಕಾರ ಅಂತಕ್ಕಂಥದ್ದು ಅದು ಒಂದು ಪಕ್ಷದ ಸರ್ಕಾರ ಅಲ್ಲ, ಇಡೀ 7 ಕೋಟಿ ಕರ್ನಾಟಕ ಜನತೆಯ ಸರ್ಕಾರ. ಅದರಲ್ಲಿ ಎಲ್ಲ RSS ಅವರು ಇದ್ದಾರೆ, ಜಮಾತ್ ಇಸ್ಲಾಮಿ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ, ಅಲೆಮಾನಿಗಳು ಇದ್ದಾರೆ. ಆದ್ರೆ ಕಾಂಗ್ರೆಸ್ ಅಧ್ಯಕ್ಷರಾಗಿ ಅವರು ಆ ರೀತಿ ಹೇಳೋಂಗಿಲ್ಲ. ಅವ್ರು ಕಾಂಗ್ರೆಸ್ ಅಧ್ಯಕ್ಷರಾಗಿ ಹೇಳಿದ್ರೆ ಅವರು ಕ್ಷಮೆ ಕೇಳಬೇಕಾಗುತ್ತೆ. ಮೈ ಫ್ರೆಂಡ್ಸ್, ಸೀನಿಯರ್ ಲೀಡರ್ಸ್ ಅವರೆಲ್ಲ ಗೈಡ್ ಮಾಡ್ತಾರೆ. ಪಾಪ ಅವರೆಲ್ಲ ತಪ್ಪು, ಮೈ ಬ್ರದರ್ಸ್, ಅವರೆಲ್ಲ ಗೈಡ್ ಮಾಡ್ತಾರೆ. ಅವರೆಲ್ಲ ಗೈಡ್ ಮಾಡ್ತಾ ಇದಾರೆ. ಜಸ್ಟ್ ಆಯ್ತು, ಅವ್ರಿಗೂ ಕೇಳೋಣ ಬಿಡಿ, ನಿಮ್ಗೂ ಕೇಳೋಣ, ಅವ್ರಿಗೂ ಕೇಳೋಣ. ಯಾವ ಕಾರಣಕ್ಕೆ ಕೇಳಿದ್ರೆ ಅದು ಬೇರೆ ಪ್ರಶ್ನೆ. ಪ್ರತಿಯೊಬ್ಬ ಕಾಂಗ್ರೆಸ್ ಅಲ್ಲಿ ಪದಾಧಿಕಾರಿಗಳು, ನಾವು MLAಗಳು, MLCಗಳು, MP ಗಳು, ಇವ್ರದೇ ಅಲ್ಲ ಕಾಂಗ್ರೆಸ್ಸು. ಈ ದೇಶದಲ್ಲಿ 20%, 40, 50, 60% ಜನ ಸಪೋರ್ಟ್ ಮಾಡಿರ್ತಕ್ಕಂಥ ಪಕ್ಷ ಇದು, ಸಿದ್ಧಾಂತ ಇರ್ತಕ್ಕಂಥ ಪಕ್ಷ. ಅದರಲ್ಲಿ ಅದನ್ನು ನಾವು ಹೇಳಿಕ್ಕೆ ಸಾಧ್ಯ ಇಲ್ಲ. ಆದ್ರಿಂದ ಅವ್ರಿಗೆ ಅನಿಸಿದ್ರೆ ಆಗಿರೋ ತಪ್ಪು ಅಂತ ಹೇಳಿ ಬಹಳ ಸಂತೋಷ. ಆಸ್ ಎ ಕಾಂಗ್ರೆಸ್ ಮ್ಯಾನ್ ಹಿ ಹ್ಯಾಸ್ ಅಕ್ಸೆಪ್ಟೆಡ್ ಇಟ್. ಅದು ಬಹಳ ಒಳ್ಳೆಯ ವಿಚಾರ. ಕಾಂಗ್ರೆಸ್ ಕಾರ್ಯಕರ್ತರಾಗ್ಲಿ, ನಾನೊಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವನು, ಕಾರ್ಯಕಾರಿ ಸಮಿತಿನಲ್ಲಿ ಇರ್ತಕ್ಕಂಥ ಜವಾಬ್ದಾರಿ ನನ್ನ ಮೇಲೆ ಜಾಸ್ತಿ ಇರುತ್ತೆ. ನಾನು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತ ಬಂದ್ರೆ ಯಾರ ಜೊತೆನೂ ನಾನು ರಾಜಿ ಆಗೋನಲ್ಲ. ನನಗೂ ಸಹ ಈ ಪಕ್ಷದಲ್ಲಿ 50 ವರ್ಷ ಆಗೋಯ್ತು. ಆದ್ರಿಂದ ಎಲ್ಲಾದ್ರೂ ತಪ್ಪಾದ್ರೆ ತಪ್ಪು ಅಂತ ಹೇಳ್ತೀನಿ, ಸರಿ ಅಂದ್ರೆ ಸರಿ ಅಂತ ಹೇಳ್ತೀನಿ. ಸೈದ್ಧಾಂತಿಕವಾಗಿ ಈ ಪಕ್ಷದಲ್ಲಿ ಇರೋನೇ ವಿನಃ ಬಾಕಿ ಯಾವುದೇ ವಿಚಾರಕ್ಕಲ್ಲ. ನಾನೇನು ಅವತ್ತು ಕೂಡ ವಿಧಾನಸೌಧದ ಮೆಟ್ಲಲ್ಲಿ ಹೊರಗಡೆ ಏನ್ ಹೇಳಿದ್ದೀನಿ, ಐ ಆಮ್ ಎ ಬಾರ್ನ್ ಕಾಂಗ್ರೆಸ್ ಮೆನ್ ಅಂತ ಹೇಳಿದ್ದೀನಿ, ಐ ಡೈ ಕಾಂಗ್ರೆಸ್ ಮೆನ್ ಅಂತ ಹೇಳಿದ್ದೀನಿ. ಐ ಸ್ಟ್ಯಾಂಡ್ ಬೈ ಇಟ್. ನನ್ನ ಲಾಯಲ್ಟಿ, ನನ್ನ ಗಾಂಧಿ ಕುಟುಂಬಕ್ಕೆ ಕೊಟ್ಟಂತ ಒಂದು ಶಕ್ತಿ. ಸೊ ಅದನ್ನ ಯಾರು ಕ್ವಶನ್ ಮಾಡ್ತೀನಿ ಅಂತಂದ್ರೆ ಪಾಪ ಅವರೆಲ್ಲ ಮೂರ್ಖರು. ಹೀಗೆ ತನ್ನ ಪಕ್ಷನಿಷ್ಠೆಯನ್ನು ಪ್ರಶ್ನಿಸುವಂಥವರು ಮೂರ್ಖರು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಅಷ್ಟೇ ಗಂಭೀರವಾದಂಥ ವಿಚಾರವನ್ನು, ಸಿದ್ಧಾಂತದ ವಿಚಾರದಲ್ಲಿ, ಸೈದ್ಧಾಂತಿಕ ವಿಚಾರದಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆಯನ್ನು ಅವರು ಎತ್ತಿದ್ದಾರೆ. ಮತ್ತು ಅವರು ಆ ಗಂಭೀರ ಪ್ರಶ್ನೆಗಳನ್ನು ಎತ್ತಿರೋದು ಕೂಡ ಒಂದು ಪ್ರಮುಖ ಕಾರಣ ಆಗಿದೆ ಇವತ್ತು ಶಿವಕುಮಾರ್ ಅವರು ಕ್ಷಮೆ ಕೇಳುವಂತಹ ಹಂತಕ್ಕೆ ಬಂದು ನಿಲ್ಲೋದಕ್ಕೆ. ಆದರೆ ಈ ವಿಚಾರ ಇಲ್ಲಿಗೆ ಮುಗಿಯುತ್ತಾ? ಇದು ಈಗ ರಾಜಕೀಯವಾಗಿರುವಂತಹ ಪ್ರಶ್ನೆ. ಯಾಕಂದರೆ ಕೆಲವು ಮಾತುಗಳು ಕೆಲವೊಮ್ಮೆ ಕೆಲವು ಕಾರಣಗಳಿಗಾಗಿ ದೊಡ್ಡ ಸರಕುಗಳಾಗಿ ಮಾರ್ಪಡ್ತವೆ. ಆ ರೀತಿಯಾಗಿ ಇದನ್ನು ಮುಂದುವರಿಸ್ಕೊಂಡು ಹೋಗ್ತಾರಾ? ಈ ಕುತೂಹಲ ಇದೆ.